ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಲಕ್ಷ ಲಕ್ಷ ಹಣ ಕೊಟ್ಟು ಅಪಾರ್ಟ್ಮೆಂಟ್ ನಲ್ಲಿ ಇದ್ದೋರ್ಗೂ ಕೂಡ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇವತ್ತು ಕೆಂಗೇರಿ ಅಪಾರ್ಟ್ಮೆಂಟ್ ಒಂದರ ನಿವಾಸಿಗಳು ನೀರು ಸಿಗದೆ ಇರೋದಕ್ಕೆ ಸಿಡ್ತಿದ್ರು. ಈ ಕುರಿತ ಒಂದು ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜಧಾನಿಯಲ್ಲಿ ಹೆಚ್ಚಾಯ್ತು ಜಲಕ್ಷಾಮ. ಅಪಾರ್ಟ್ಮೆಂಟ್ ನಿವಾಸಿಗಳ ಪರದಾಟ. ನಮ್ಗೆ ನೀರ್ ಕೊಡಿ ಅಂತ ಆಕ್ರೋಶ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವ ತಲೆದೂರಿದೆ. ಹಲವು ಏರಿಯಾಗಳಲ್ಲಿ 3-4 ದಿನಕ್ಕೊಮ್ಮೆ ನೀರ್ ಬರ್ತಾ ಇದ್ದು ಜನ ಪರದಾಡ್ತಾ ಇದ್ದಾರೆ. ಕೆಂಗೇರಿ ಹೋಬಳಿಯ ದೊಡ್ಡಬೆಲೆ ಗ್ರಾಮದಲ್ಲಿರುವಂತಹ ಪ್ರಾವಿಡೆಂಟ್ ಸಂವತ್ ಅಪಾರ್ಟ್ಮೆಂಟ್ ನಲ್ಲಿ 5 ದಿನಗಳಿಂದ ನೀರಿಲ್ಲದೆ 2800 ಕುಟುಂಬಗಳು ಪರದಾಡ್ತಾ ಇವೆ. ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಸೇರಿ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ವಿರುದ್ಧ ಸಿಡಿದೆದ್ದಿದ್ರು. ನಮ್ಗೆ ನೀರ್ ಕೊಡಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, 5 ದಿನಗಳಿಂದ ಅಪಾರ್ಟ್ಮೆಂಟ್ಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದ್ರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಖಾಸಗಿ ಟ್ಯಾಂಕರ್ ಮೂಲಕ ಯಶವಂತಪುರದಿಂದ ದುಪ್ಪಟ್ಟು ಹಣ ಕೊಟ್ಟು ನೀರನ್ನ ತರಿಸಿಕೊಳ್ಳಲಾಗ್ತಿದೆ. ಈಗ ವಾಟರ್ ಪ್ರಾಬ್ಲಮ್ಮು ಈಗ ಸುಮಾರು ಒಂದು ತಿಂಗಳಿಂದ ಈ ಒಂದು ಸಮಸ್ಯೆ ಇತ್ತು. ವಾಟರ್ ಟ್ಯಾಂಕ್ ತರಿಸ್ಕೊಳ್ಳೋ ಮೂಲಕ ಒಂದು ಬಗೆಹರಿಸ್ಕೊಳ್ತಾ ಇದ್ವಿ. 3-4 ದಿವಸಗಳಿಂದ ನೀರಿನ ತೀವ್ರ ಅಭಾವ ಆಗಿದೆ. ಎಷ್ಟೇ ಟ್ಯಾಂಕರ್ ತರಿಸಿದ್ರು ಇಲ್ಲಿ ಸಾಲ್ತಾ ಇಲ್ಲ. ಇಲ್ಲಿ ಸುಮಾರು 2800 ಮನೆಗಳಿದೆ. ನಾವು ನೀರನ್ನು ಟ್ಯಾಂಕರ್ ಮೂಲಕ ತಗೊಂಬಂದು ಒದಗಿಸೋಕ್ಕಾಗ್ತಾ ಇಲ್ಲ. ಹೈ ರೈಸ್ ಬಿಲ್ಡಿಂಗ್ ಇದೆ, 12 ಟವರ್ ಇದೆ. ನೀರಿದ್ದು ಸಾಕಷ್ಟು ನೀರಿದ್ರೂ ಅದಕ್ಕೆ ಒಂದು ಒತ್ತಡ ಬೇಕು, ಆ ಒಂದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇನೇ ಇರ್ಲಿ, ಲಕ್ಷ ಲಕ್ಷ ಹಣ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸಿದವರು ಕುಡಿಯೋ ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಬೇಸಿಗೆಯ ಆರಂಭದಲ್ಲಿ ನೀರಿನ ಅಭಾವ ತೀವ್ರಗೊಳ್ತಾ ಇದ್ದು ಮುಂದೇನು ಅನ್ನೋ ಆತಂಕ ಕಾಡ್ತಾ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.